ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. 9-4 ಸಿಕ್ಸರ್ ಸೆಮಿಫೈನಲ್ ಅಲ್ಲಿ ವಿಧ್ವಂಸಕ ಸೃಷ್ಟಿಸಿದ ವೈಭವ್ ಸೂರ್ಯವಂಶಿ. ಹೌದು ಸ್ನೇಹಿತರೆ, ಈ ಹೈಲೈಟ್ಸ್ ಬಗ್ಗೆ ಆದ್ರೆ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ಸೆಮಿಫೈನಲ್ ಗೆದ್ದದ ಬಗ್ಗೆ ಮತ್ತು ಗೆದ್ದಿರುವ ಬಗ್ಗೆ ಮತ್ತು ನಮ್ಮ ಭಾರತ ತಂಡ ಫೈನಲ್ ಗಾದ್ರೆ ಹೋಗಿದೆ. ಇನ್ನು ಫೈನಲ್ ಅಲ್ಲಿ ಬಂದ್ಬಿಟ್ಟು ಇಂಗ್ಲೆಂಡ್ ವಿರುದ್ಧ ನಮ್ಮ ಭಾರತದ ಅಂಡರ್-19 ತಂಡ ಬಂದ್ಬಿಟ್ಟು ಗೆಲ್ಲುತ್ತೆ ಅಲ್ವಾ ಅಂತ ಕಮೆಂಟ್ ಮಾಡಿ. ನನ್ನ ಪ್ರಕಾರ ನೋಡೋದಾಯ್ತು ಅಂತಂದ್ರೆ ಪಕ್ಕ ಗೆಲ್ಲುತ್ತೆ ಮತ್ತು ನಮ್ಮ ಟೀಮ್ ಇಂಡಿಯಾ ತುಂಬಾನೇ ಸ್ಟ್ರಾಂಗ್ ಆಗಿ ಇದೆ. ಇನ್ನು ಟೀಮ್ ಇಂಡಿಯಾದ ಫೈರ್ ಬ್ರಾಂಡ್ ಆಗಿರುವಂತಹ ವೈಭವ್ ಸೂರ್ಯವಂಶಿ ಮತ್ತೊಮ್ಮೆ ವಿಧ್ವಂಸಕಾರಿ ಇನ್ನಿಂಗ್ಸ್ ನೊಂದಿಗೆ ಮಿಂಚಿದ್ದಾರೆ ಅಂತ ಹೇಳ್ಬಹುದು. ಇನ್ನು ಈ 14 ವರ್ಷದ ಯುವ ಕ್ರಿಕೆಟರ್ 2026ರ ICC ಅಂಡರ್-19 ವಿಶ್ವಕಪ್ ಸೆಮಿಫೈನಲ್ ಅಲ್ಲಿ ಅಫ್ಘಾನಿಸ್ತಾನ ವಿರುದ್ಧ ಸಿಡಿಲಪ್ಪರದ ಇನ್ನಿಂಗ್ಸ್ ಆಡಿ ಮಿಂಚಿದ್ದಾರೆ. 311 ರನ್ಗಳ ಬೃಹತ್ ಗುರಿ ಬೆನ್ನತ್ತುವ ವೇಳೆ ತಮ್ಮ ಸ್ಫೋಟಕ ಬ್ಯಾಟಿಂಗ್ ಮೂಲಕ ಆರಂಭದಿಂದಲೇ ಭಾರತಕ್ಕೆ ಮೇಲ್ಗೈ ಸಿಗುವಂತೆ ಮಾಡಿದ್ರ ಅಂತಾನೆ ಹೇಳ್ಬಹುದು. ಇನ್ನು ಟೂರ್ನಿ ಯುದ್ಧಕ್ಕೂ ಸ್ಫೋಟಕ ಆರಂಭ ನೀಡುತ್ತಿದ್ದ ವೈಭವ್ ಸೂರ್ಯವಂಶಿ ಸೆಮಿಫೈನಲ್ ಅಲ್ಲೂ ಭಾರತಕ್ಕೆ ನೆರವಾದರು. ಕೇವಲ 33 ಬಾಲ್ಗಳಲ್ಲಿ 68 ರನ್ ಸಿಡಿಸಿ ಆದರೂ ಎಂದಿನಂತೆ ಇಂದು ಕೂಡ ಪವರ್ ಪ್ಲೇ ನಲ್ಲೇ ದಾಟುವ ಮುನ್ನವೇ ನಿರ್ಗಮಿಸಿದ್ರ ಅಂತಾನೆ ಹೇಳ್ಬಹುದು. 311 ರನ್ಗಳ ಬೃಹತ್ ಗುರಿ ಬೆನ್ನತ್ತಿದ ಭಾರತ ತಂಡಕ್ಕೆ ಎಚ್ಚರಿಕೆಯ ಆರಂಭ ಪಡೆದುಕೊಂಡಿತು ಅಂತಾನೆ ಹೇಳ್ಬಹುದು. ಇನ್ನು ಮೊದಲನೇ 3 ಓವರ್ ಜಾಗರೂಕರಾಗಿ ಆಡಿದ ವೈಭವ್ ಸೂರ್ಯವಂಶಿ 4ನೇ ಓವರ್ ನಿಂದ ತಮ್ಮ ನೈಸರ್ಗಿಕ ಹೊಡಿಬಡಿ ಆಟಕ್ಕಾದ್ರೆ ಮರಳಿದ್ದರು. 10ನೇ ಓವರ್ ನ 3ನೇ ಎಸೆತದಲ್ಲಿ ಬ್ಯಾಕ್ ಟು ಬ್ಯಾಕ್ 6 ಹೊಡೆಯುವ ಯತ್ನದಲ್ಲಿ ವಿಕೆಟ್ ಒಪ್ಪಿಸಿದರು. ಆದರೆ ಅಷ್ಟರಲ್ಲಿ ರನ್ ಚೇಸಿಂಗ್ ನಲ್ಲಿ 3ನೇ ಒಂದು ಭಾಗವನ್ನು ಪವರ್ ಪ್ಲೇ ನಲ್ಲೇ ಮುಗಿಸಿದ್ರ ಅಂತಾನೆ ಹೇಳ್ಬಹುದು. ಸೂರ್ಯವಂಶಿ ಕೇವಲ 24 ಬಾಲ್ಗಳಲ್ಲಿ 50 ರನ್ಗಳ ಗಡಿ ತಲುಪಿದ ವೈಭವ್ ಸೂರ್ಯವಂಶಿ ಆನಂತರವೂ ತಮ್ಮ ವೇಗವನ್ನು ಮುಂದುವರಿಸಿದರು. ಒಟ್ಟಾರೆಯಾಗಿ ವೈಭವ್ ಸೂರ್ಯವಂಶಿ 33 ಬಾಲ್ಗಳಲ್ಲಿ 9-4 ಸಿಕ್ಸರ್ಗಳ ಸಹಿತ 68 ರನ್ ಆದ್ರೆ ಗಳಿಸಿದರು. ಇನ್ನು ಮೊದಲನೇ ವಿಕೆಟ್ ಜೊತೆ ಆಟದಲ್ಲಿ ಆ್ಯರನ್ ಜಾರ್ಜ್ ಜೊತೆಗೆ 90 ರನ್ ಸೇರಿಸಿದರು. ಜಾರ್ಜ್ 24 ಎಸೆತಗಳಲ್ಲಿ 21 ರನ್ ಸಿಡಿಸಿದರೆ ವೈಭವ್ ಸೂರ್ಯವಂಶಿ ಕೇವಲ 24 ಬಾಲ್ಗಳಲ್ಲಿ 50 ರನ್ ಗಡಿ ತಲುಪಿದ ವೈಭವ್ ಸೂರ್ಯವಂಶಿ ಆನಂತರವೂ ತಮ್ಮ ಆ ವೇಗವನ್ನು ಮುಂದುವರಿಸಿದರು. ಇನ್ನು ಎಡಗೈ ಬ್ಯಾಟ್ಸ್ಮನ್ 33 ಬಾಲ್ಗಳಲ್ಲಿ 68 ರನ್ ಗಳಿಸಿದರು. ವೈಭವ್ ಅವರು ನುರಿಸ್ತಾನಿ ಉಮರ್ ಜೈ ಅವರ ಬೌಲಿಂಗ್ ನಲ್ಲಿ 3ನೇ ಎಸೆತದಲ್ಲಿ ಉಸ್ಮಾನ್ ಸದಾತ್ಗೆ ಕ್ಯಾಚ್ ನೀಡಿ ಔಟ್ ಆದರು. ಇನ್ನು ಜಿಂಬಾಬ್ವೆ ಹರಾರೆಯಲ್ಲಿ ನಡೆದ ವಿಶ್ವಕಪ್ ನ 2ನೇ ಸೆಮಿಫೈನಲ್ ಪಂದ್ಯದಲ್ಲಿ ಟಾಸ್ ಗೆದ್ದಂತ ಅಫ್ಘಾನಿಸ್ತಾನ ಮೊದಲು ಬ್ಯಾಟಿಂಗ್ ಆದ್ರೆ ಮಾಡಿತ್ತು. ಫೈಸಲ್ ಸಿಡೋಜಾಡ ಮತ್ತು ಮುಜ್ರುಲ್ಲಾ ನಿಜೈಮ್ ಅವರು ಶತಕ ಸಿಡಿಸಿ ತಂಡದ ಮೊತ್ತವನ್ನು 300ರ ಗಡಿ ದಾಟಿಸಿದರು. ಇನ್ನು 6ನೇ ಪ್ರಶಸ್ತಿ ಅತ್ತ ಭಾರತದ ಕಣ್ಣು ಮತ್ತು ಈ ಬಾರಿಯೂ ಪ್ರಶಸ್ತಿ ಗೆಲ್ಲುತ್ತಾ ಅಂತ ಎಲ್ಲರ ಕಣ್ಣಿದೆ ಅಂತಾನೆ ಹೇಳ್ಬಹುದು. ಹೌದು ಸ್ನೇಹಿತರೆ, ಅಂಡರ್-19 ವಿಶ್ವಕಪ್ ಟೂರ್ನಿಯು 1988ರಿಂದ ಶುರುವಾಯಿತು. ಈ ಟೂರ್ನಿ ಯುವ ಆಟಗಾರರು ತಮ್ಮ ಪ್ರತಿಭೆಯನ್ನು ಉನ್ನತ ಮಟ್ಟದಲ್ಲಿ ಪ್ರದರ್ಶಿಸಲು ಮತ್ತು ಕ್ರಿಕೆಟ್ ಪ್ರಪಂಚದ ಗಮನ ಸೆಳೆಯಲು ಪ್ರಮುಖ ವೇದಿಕೆಯಾಗಿದೆ. ಇಲ್ಲಿಯವರೆಗೆ ಈ ಟೂರ್ನಿಯಲ್ಲಿ ಭಾರತ ತಂಡ ತನ್ನ ಪ್ರಾಬಲ್ಯವನ್ನು ಸಾಧಿಸಿದೆ. ಇದುವರೆಗೆ 15 ಆವೃತ್ತಿಗಳಲ್ಲಿ ಸ್ಪರ್ಧಿಸಿರುವ ಮತ್ತು 31 ತಂಡಗಳಲ್ಲಿ ಕೇವಲ 7 ತಂಡ ಮಾತ್ರ ಪ್ರಶಸ್ತಿಯನ್ನು ಎತ್ತಿ ಹಿಡಿದಿವೆ. ದಾಖಲೆ 5 ಬಾರಿ ಗೆದ್ದಿರುವ ಭಾರತ ತಂಡ ಅಂಡರ್-19 ವಿಶ್ವಕಪ್ ನಲ್ಲಿ ಅತ್ಯುತ್ತಮ ತಂಡವಾಗಿದೆ. ಆಸ್ಟ್ರೇಲಿಯಾ ತಂಡ 3 ಪ್ರಶಸ್ತಿ ಪಟ್ಟಿಯಲ್ಲಿ 2ನೇ ಸ್ಥಾನದಲ್ಲಿ ಆದ್ರೆ ಇದೆ. ಇನ್ನು ಪಾಕಿಸ್ತಾನ 2 ಬಾರಿ ಗೆದ್ದಿದೆ ಅಂತಾನೆ ಹೇಳ್ಬಹುದು. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇನ್ನು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.